ಎಲ್ಲರಿಗೂ ನಮಸ್ಕಾರ. ಮೇಷ ರಾಶಿಯ ಏಪ್ರಿಲ್ ತಿಂಗಳ 2026ನೇ ವರ್ಷದ ಮಾಸ ಭವಿಷ್ಯ ಹೇಗಿರುತ್ತೆ? ಈ ಮೇಷ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಮೇಷ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ನಿತ್ಯ ಸೌಭಾಗ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ಮೇಷ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಮೇಷ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದಲ್ಲಿ ಏನಾಗುತ್ತೆ, ಮೇಷ ರಾಶಿಯವರ ಜೀವನ ಹೇಗಿರಲಿದೆ ಅಂತ ಶಾರ್ಟ್ ಆಗಿ ನೋಡ್ಕೊಂಡು ಬರೋಣ, ಬನ್ನಿ. ಇನ್ನು ಮೇಷ ರಾಶಿಯವರ ಶುಭ ಫಲಗಳ ಬಗ್ಗೆ ಮೊದಲಿಗೆ ಮಾತನಾಡೋಣ. ಈ ಮೇಷ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಲ್ಲಿ ಮಿಶ್ರ ಫಲಿತಾಂಶ ಅನ್ನೋದು ಇರುತ್ತೆ. ಈ ಮೇಷ ರಾಶಿಯವರಿಗೆ ಮಿಶ್ರ ಫಲಿತಾಂಶವಿರುತ್ತೆ ಅಂದರೆ ಈ ಕಡೆ ಒಳ್ಳೆಯದು ಆಗುತ್ತೆ, ಹಾಗೆಯೇ ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗಿರುತ್ತೆ. ಅಂಥ ವಿಷಯಗಳೇನು ಅಂತ ನೋಡೋದಾದರೆ, ಈ ರಾಶಿಯವರಿಗೆ ಈ ತಿಂಗಳಲ್ಲಿ ವಿದೇಶ ಪ್ರಯಾಣಕ್ಕೆ ಸಮಯ ತುಂಬ ಉತ್ತಮವಾಗಿರುತ್ತೆ. ನೀವೇನಾದರೂ ಎಜುಕೇಷನ್ನ ಮುಗಿಸಿದ್ದೀರಾ, ನಾನು ಹೈಯರ್ ಎಜುಕೇಷನ್ ಅಥವಾ ಏನಾದರೂ ಒಂದು ಹೊಸ ಕೆಲಸನ ಹುಡ್ಕೊಂಡು ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗಬೇಕು ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ಮೇಷ ರಾಶಿಯವರು ಖಂಡಿತವಾಗಿಯೂ ಕೂಡ ಮಾಡಬಹುದು. ಇನ್ನು ಎಜುಕೇಷನ್ನೇ ಆಗಲಿ, ಜಾಬ್ ವಿಷಯಕ್ಕೆ ಆಗಲಿ, ನೀವೇನಾದರೂ ವಿದೇಶ ಪ್ರಯಾಣ ಬಯಸಿದ್ರೆ ಇದರಿಂದ ನಿಮಗೆ ಒಳ್ಳೆ ಲಾಭ ಅನ್ನೋದು ಸಿಗುತ್ತೆ. ಇನ್ನು ನಿಮ್ಮ ಮನೆಯಲ್ಲಿ ವಾತಾವರಣ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಲವಲವಿಕೆ, ಖುಷಿ ಅನ್ನೋದು ತುಂಬಿ ತುಳುಕುತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ತಿಂಗಳಲ್ಲಿ ನಿಮಗೆ ಟೆನ್ಷನ್ಸ್ ಅನ್ನೋದು ಕಡಿಮೆ ಇರುತ್ತೆ. ಜಗಳಗಳು, ಕಲಹಗಳು ಅನ್ನೋದು ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಒಳ್ಳೆಯ ವಾತಾವರಣ ಅನ್ನೋದನ್ನ ನೀವು ತುಂಬ ಚೆನ್ನಾಗಿ ಇಟ್ಕೊಂಡಿರ್ತೀರಾ. ಇನ್ನು ದಾಂಪತ್ಯದಲ್ಲಿ ಖುಷಿ, ಸಂತೋಷ ಅನ್ನೋದು ಇದ್ದೇ ಇರುತ್ತೆ. ನಿಮ್ಮ ದಾಂಪತ್ಯದಲ್ಲಿ ಜಗಳಗಳು, ಸಣ್ಣ ಪುಟ್ಟ ಜಗಳಗಳು ಬರಬಹುದು, ಆದರೆ ನಿಮ್ಮ ದಾಂಪತ್ಯದಲ್ಲಿ ಹೊಂದಾಣಿಕೆಯಿಂದ ಇರ್ತೀರಾ. ಗಂಡ ಹೆಂಡತಿ ನಡುವೆ ಸಾಮರಸ್ಯ, ಬಾಂಧವ್ಯ ಅನ್ನೋದು ಕೂಡ ಹೆಚ್ಚಾಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಅನ್ನೋದು ಇದ್ದೇ ಇರುತ್ತೆ. ವಿದ್ಯಾರ್ಥಿಗಳೇನಾದರೂ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿನ ಕಾಣಬೇಕು ಅಂತ ಏನಾದರೂ ಅನ್ಕೋತಿದ್ರೆ ಇದು ಸುಸಂದರ್ಭ ಅಂತಾನೆ ಹೇಳ್ಬೋದು. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿ ಅನ್ನೋದನ್ನ ಕಾಣ್ತೀರಾ. ಸರ್ಕಾರಿ ನೌಕರಿದಾರರಿಗೆ ಉತ್ತಮವಾದಂತಹ ಲಾಭ ಅನ್ನೋದು ಇರುತ್ತೆ. ಸರ್ಕಾರಿ ಕೆಲಸದಲ್ಲಿ ಯಾರ್ಯಾರಿದ್ದೀರೋ ಅಂಥವರಿಗೆ ಒಳ್ಳೆಯ ಲಾಭ ಅನ್ನೋದನ್ನ ನೀವು ಈ ತಿಂಗಳಲ್ಲಿ ಕಾಣಬಹುದು. ಸರ್ಕಾರದಿಂದ ಆಗಬೇಕಾಗಿದ್ದಂತಹ ಕೆಲಸಗಳು, ಇಲ್ಲ ಸರ್ಕಾರದಿಂದ ಬರಬೇಕಾಗಿರುವಂತಹ ಹಣಗಳು ಏನೇ ಇದ್ರೂ ಕೂಡ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಬಂದು ಸೇರುತ್ತೆ. ಇನ್ನು ಹಣದ ಹೊಳಹರಿವು ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಹಣಕಾಸಿಗೆ ಯಾವುದೇ ರೀತಿಯಾದಂತಹ ತೊಂದರೆ, ತಾಪತ್ರೆ ಅನ್ನೋದು ಬರೋದಿಲ್ಲ. ನೀವು ಇಷ್ಟು ದಿನ ಹೇಗೆ ದುಡ್ಕೊಂಡು ಬರ್ತಿದ್ರೋ ಅದೇ ರೀತಿಯಾಗಿ ಒಳ್ಳೆ ರೀತಿಯಾದಂತಹ ಹಣ ಅನ್ನೋದನ್ನ ಈ ತಿಂಗಳಲ್ಲೂ ಕೂಡ ನೀವು ಸಂಪಾದನೆ ಮಾಡ್ತೀರಾ. ಇನ್ನು ಉದ್ಯೋಗದಲ್ಲಿ ಬಡ್ತಿ ಅನ್ನೋದು ಸಿಗುತ್ತೆ. ಉದ್ಯೋಗದಲ್ಲಿ ಹೇಗಿತ್ತು ಹಾಗೆ ನಾರ್ಮಲ್ ಆಗಿ ಇರುತ್ತೆ. ಯಾವುದೇ ರೀತಿಯಾದಂತಹ ಜಗಳಗಳು, ಕಲಹಗಳು ಇರೋದಿಲ್ಲ. ಇನ್ನು ಇಷ್ಟೆಲ್ಲ ಶುಭ ಫಲಗಳನ್ನ ಮೇಷರಾಶಿಯವರು ನೋಡಿದ್ರಿ. ಇನ್ನು ಈ ತಿಂಗಳಲ್ಲಿ ನೀವು ಏನೇನು ಎಚ್ಚರಿಕೆಯನ್ನು ವಹಿಸಬೇಕಾಗಿರುತ್ತೆ ಅಂತ ನೋಡೋದಾದರೆ, ನಿಮಗೆ ಹಣದ ಒಳಹರಿವು ತುಂಬ ಚೆನ್ನಾಗಿದೆ. ಅದೇ ರೀತಿಯಾಗಿ ಖರ್ಚುಗಳು ಕೂಡ ಹೆಚ್ಚಾಗಬಹುದು. ನೀವು ಖರ್ಚಿನ ಮೇಲೆ ಹಿಡಿತ ಇಟ್ಕೊಬೇಕಾಗತ್ತೆ. ಇತಿಮಿತಿಯಿಂದ ಖರ್ಚು ಮಾಡಬೇಕಾಗತ್ತೆ. ಭೂಮಿ ವ್ಯವಹಾರಕ್ಕೆ ಉತ್ತಮವಾಗಿರಲ್ಲ. ನೀವೇನಾದರೂ ಭೂಮಿನ ತಗೋಬೇಕು ಅಥವಾ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿದ್ದೀರಾ, ಈ ರೀತಿಯಾಗಿ ಭೂಮಿನ ಸೇಲ್ ಮಾಡಬೇಕು ಅಂತ ಏನಾದರೂ ಇದ್ದರೆ, ಯೋಚನೆ ಮಾಡ್ತಿದ್ರೆ ಇದನ್ನೆಲ್ಲ ನೀವು ಮುಂದೂಡಿದ್ರೆ ಉತ್ತಮವಾಗಿರುತ್ತೆ. ಯಾಕಂದರೆ ಭೂಮಿ ವ್ಯವಹಾರಕ್ಕೆ ಇದು ಒಳ್ಳೆ ಟೈಮ್ ಅಲ್ಲ. ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುತ್ತೆ, ಹುಷಾರಾಗಿರಿ. ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರೋದ್ರಿಂದ ನಿಮ್ಮ ಆರೋಗ್ಯದ ಕಡೆಗೆ ನೀವು ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. ನೀವೇನು ಊಟ ಮಾಡ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಈ ಟೆನ್ಷನ್ಸು, ಸ್ಟ್ರೆಸ್ಸು, ಜಗಳಗಳು ಇದೆಲ್ಲವೂ ಕೂಡ ನಿಮ್ಮನ್ನು ಕುಗ್ಗಿಸ್ಬಿಡುತ್ತೆ. ಹಾಗಾಗಿ ಇದರಿಂದ ನೀವು ದೂರ ಇರಬೇಕಾಗತ್ತೆ. ಇನ್ನು ನಿಮ್ಮ ದೇಹದ ಉಷ್ಣ ಕೂಡ ಹೆಚ್ಚಾಗಬಹುದು. ಇದರಿಂದ ನಿಮಗೆ ಕಿರಿಕಿರಿ ಉಂಟಾಗೋದು ಈ ರೀತಿಯಾಗಿ ಕೂಡ ಆಗಬಹುದು. ಇನ್ನು ಯಾವುದೇ ಕಾರಣಕ್ಕೂ ಕೂಡ ಈ ತಿಂಗಳಲ್ಲಿ ನೀವು ಇತಿಮಿತಿಯಿಂದ ಹಣನ ಖರ್ಚು ಮಾಡ್ಕೊಂಡು ಹೋಗಬೇಕಾಗತ್ತೆ. ವ್ಯಯ ಅನ್ನೋದನ್ನು ಮಾಡಲೇಬೇಡಿ. ಇನ್ನು ಹೂಡಿಕೆ ಮಾಡುವಾಗ ತುಂಬ ಗಮನ ಇಟ್ಟು ನೀವು ಹಣನ ಹೂಡಿಕೆ ಮಾಡಬೇಕಾಗತ್ತೆ. ಹೂಡಿಕೆಗೂ ಕೂಡ ಇದು ಒಳ್ಳೆ ಟೈಮ್ ಅಲ್ಲ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಮ ಉದ್ಯೋಗದಲ್ಲಿ ಹೇಗಿತ್ತೋ ಹಾಗೆ ಇರುತ್ತೆ. ಆದರೆ ನೀವೇನಾದರೂ ಪ್ರಮೋಷನ್ ತಗೋಬೇಕು, ಇಲ್ಲ ಸ್ಯಾಲ್ರಿ ಜಾಸ್ತಿ ಮಾಡ್ಕೋಬೇಕು ಅಂತ ಏನಾದರೂ
ಇದ್ದರೆ ನಿಮಗೆ ಪ್ರಮೋಷನ್ ಡಿಲೇ ಆಗೋದು, ಸ್ಯಾಲ್ರಿ ಕಡಿಮೆ ಆಗೋದು, ಸ್ಯಾಲ್ರಿ ಜಾಸ್ತಿ ಆಗದೇ ಇರೋದು ಈ ರೀತಿಯಾಗಿ ಆಗಬಹುದು. ಇನ್ನು ಏನೇನು ಪರಿಹಾರಗಳನ್ನ ಮಾಡ್ಕೊಬೇಕು ಅಂತ ನೋಡೋದಾದರೆ ಶನಿದೇವರ ಮಂತ್ರನ ಪಠಿಸ್ಕೋಬೇಕಾಗತ್ತೆ. ಯಾಕಂದರೆ ಈ ರಾಶಿಯವರಿಗೆ ಸಾಡೆ ಸಾತಿ ನಡೀತಿರೋದ್ರಿಂದ ಶನಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಶನಿದೇವರ ಮಂತ್ರನ ಪಠಿಸ್ಕೊಳ್ಳಿ. ಹಾಗೆಯೇ ದಾನ ಧರ್ಮ ಅನ್ನೋದನ್ನು ಹೆಚ್ಚಾಗಿ ಮಾಡ್ಕೊಂಬನ್ನಿ. ಲಕ್ಷ್ಮಿಯ ಆರಾಧನೆ ಮಾಡಿ ಹನುಮಾನ್ ಚಾಲೀಸನ ದಿನ ನೀವು ಪಠಿಸ್ತಾ ಬಂದರೆ ನಿಮಗಿರುವಂತಹ ಕಷ್ಟಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ. ನೋಡಿದ್ರಲ್ಲ, ಈ ಮೇಷರಾಶಿಯವರಿಗೆ ಏಪ್ರಿಲ್ 2026ರಲ್ಲಿ ಯಾವೆಲ್ಲ ಫಲಾನುಫಲಗಳಿತ್ತು ಅಂತ. ನಿಮ್ಮದು ಕೂಡ ಮೇಷರಾಶಿನ? ಹಾಗಿದ್ರೆ ಈ ವಿಡಿಯೋನ ಮೇಷರಾಶಿಯವರಿಗೆ ಶೇರ್ ಮಾಡಿ. ತಪ್ಪದೇ ಶನಿದೇವ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.